ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಮತ್ತು ಇನ್ನೊಂದು ಲೊಕೇಶನ್ ಬಂದುಬಿಟ್ಟು ರಾಮೇಶ್ವರ ಸ್ವಾಮಿ ದೇವಸ್ಥಾನ ಹರಕೆರೆ ಅಂತ. ಶಿವಮೊಗ್ಗ ಇಂದ ಇಲ್ಲಿ ಸಿಟಿ ಒಳಗಡೆ ಬರಬೇಕಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ವಿತಿನ್ 8 ಕಿಲೋಮೀಟರ್ಸ್ 9 ಕಿಲೋಮೀಟರ್ಸ್ ಅರೌಂಡ್ ಆಗುತ್ತೆ. ಸೊ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಏನಿದೆ ಏನಿಲ್ಲ, ದೇವಸ್ಥಾನ ಇವಾಗ ಓಪನ್ ಇರಲ್ಲ. ಸೊ ಒಳಗಡೆ ಆದರೂ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಈ ಕಡೆ ನೋಡ್ಬೋದು ಶಿವ ಕಾಣ್ತಾ ಇದೆ. ಒಳಗಡೆ ಪಾರ್ಕ್ ಇದೆ. ಪಾರ್ಕ್ ಒಳಗಡೆ ಮೇ ಬಿ ಗೇಟ್ ಲಾಕ್ ಆಗಿ ಇಲ್ಲ, ಗೇಟ್ ಓಪನ್ ಇದೆ. ಸೊ ನೋಡೋಣ ಒಳಗಡೆ, ಓಕೆನಾ. ದೇವಸ್ಥಾನ ಓಪನ್ ಇಲ್ಲ ಅಂತ ಅಂದ್ಕೊತೀನಿ. ವಾಹನಗಳ ನಿಲುಗಡೆ ಸ್ಥಳ ಇಲ್ಲಿ. ತುಂಬ ಹಿಸ್ಟ್ರಿ ಇರೋ ದೇವಸ್ಥಾನ ಇದು. ಸೊ ನಿಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಒಳಗಡೆ ಹೋಗೋಕ್ಕೆ ಆಗುತ್ತಾ ಟ್ರೈ ಮಾಡ್ತೀನಿ, ಓಕೆನಾ. ಸೊ ಒಳಗಡೆ ದೇವಸ್ಥಾನ ಕ್ಲೋಸ್ ಆಗಿರಬೇಕಾ, ಇಲ್ಲ ಜನ ಹೆಂಗೆ ಹೋಗೋರೆ, ಇಲ್ಲ ಓಪನ್ ಐತೆ. ಈ ಕಡೆ ಮೇನ್ ಗೇಟ್ ಕ್ಲೋಸ್ ಮಾಡೋರೆ, ಈ ಕಡೆ ಗೇಟು ಕ್ಲೋಸ್ ಮಾಡೋರೆ. ಈ ಕಡೆಯಿಂದ ಒಳಗಡೆಯಿಂದ ಎಂಟ್ರಿ ಆಗಬೇಕು. ಹೋಗೋಣ ಬನ್ನಿ. ತೆಗ್ದು ಒಳಗಡೆ ಗೇಟ್ ಕ್ಲೋಸ್ ಮಾಡಿ ಒಳಗಡೆ ಹೋಗೋಣ. ಹಿಂಗೆ ನಡ್ಕೊಂಡು ಹೋಗಬೇಕು. ಮಾತ್ರ ಇದು ಶಿವರಾತ್ರಿ ದಿವಸ ಮಾತ್ರ ಹೆವಿ ಜನ ಇರ್ತಾರೆ. ಸೊ ಈ ಕಡೆಯಿಂದ ಬಂದರೆ ಇಲ್ಲಿ ಮೇ ಬಿ ಭಟ್ರು ಮನೆ ಎಲ್ಲ ಇಲ್ಲೇ ಅನಿಸುತ್ತೆ. ಸೊ ಅವ್ರದ್ದೆಲ್ಲ ವಾಸ ಎಲ್ಲ ಇಲ್ಲೇ. ಸೊ ಅಲ್ಲೊಂದು ನಾಯಿ ಮಲಗಿದೆ. ಒಳಗಡೆ ಹೋಗ್ತಾ ಇರಬೇಕು. ಸೊ ಹಿಂಗೆ ಬರಬೇಕು. ಇಲ್ಲಿಂದ ಬಂದರೆ ಓಕೆ. ಈ ಕಡೆದು ನನಗನ್ಸಿರೋ ಪ್ರಕಾರ ಇದು ಊಟದ ಹಾಲು ಅನಿಸುತ್ತೆ. ಏನಾರು ಫಂಕ್ಷನ್ಗಳೆಲ್ಲ ನಡೆದಾಗ ಇಲ್ಲೆಲ್ಲ ಊಟದ ಹಾಲು. ಸೊ ಹಿಂದ್ಗಡೆ ತುಂಗಾದು ಬ್ಯಾಕ್ ವಾಟರ್ ಹರಿಯುತ್ತೆ, ಅದು ತೋರಿಸ್ತೀನಿ, ಓಕೆನಾ. ಫಸ್ಟು ದೇವಸ್ಥಾನಕ್ಕೆ ಎಂಟ್ರಿ ಹೊಡೆಯೋಣ. ಸೊ ಒಳಗಡೆ ಹೋಗೋಣ. ಸೊ ಒಳಗಡೆ ಹೋಗೋಕ್ಕೆ ಒಳಗಡೆ ಕ್ಲೀನ್ ಮಾಡ್ತವ್ರೆ. ಓಪನ್ ಇದೆ, ಕ್ಲೀನ್ ಮಾಡ್ತವ್ರೆ. ಸೊ ಒಳಗಡೆ ಕ್ಲೀನ್ ಮಾಡ್ತಾ ಆದಮೇಲೆ ಒಳಗಡೆ ತೋರಿಸ್ತೀನಿ ಈಶ್ವರಂದು, ಓಕೆನಾ. ನೀವು ನೋಡ್ತಾ ಇರ್ಬೋದು, ಕಾಣ್ತಾ ಇದೆ. ಕ್ಲೋಸ್ ಮಾಡ್ತವ್ರೆ. ಸೊ ಗೈಸ್ ನೋಡ್ಬೋದು ಹರಕೆರೆ ಈಶ್ವರ. ಓಕೆನಾ. ಸೊ ಗೈಸ್ ಈ ದೇವಸ್ಥಾನದ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ. ನೀವು ಏನಾದ್ರು ಬರಂಗಿದ್ರೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಹೆವಿ ಪವರ್ಫುಲ್ ದೇವರು ಶಿವ. ಆಮೇಲೆ ಸಂಜೆ 5 ಗಂಟೆಯಿಂದ ಅಲ್ವಾ, 5 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ. ಸೊ ಆಮೇಲೆ ಸೋಮವಾರ ಬಂದ್ಬಿಟ್ಟು ತುಂಬ ವಿಶೇಷ, 12:30 ಊಟ ಇರುತ್ತೆ. ಸೊ ಬಂದು ದರ್ಶನ ಮಾಡಿರಿ. ಆಮೇಲೆ ಹರಕೆ ಶಿವರಾತ್ರಿ ದಿವಸ ಅಂತೂ ನಿಮಗೆ ಕಾಲಿಡೋಕ್ಕೆ ಜಾಗ ಸಿಗಲ್ಲ, ಆ ಥರ ಫುಲ್ಲಾಗಿರ್ತಾರೆ. ಸೊ ಬಂದು ಕ್ಲೋಸಪ್ಪಲ್ಲಿ ಯಾರ್ಯಾರಿದ್ದೀರಾ ಮಿಸ್ ಮಾಡ್ದಂಗೆ ಬಂದು ನೋಡ್ಕೊಂಡು ಆಶೀರ್ವಾದ ತೊಗೊಂಡೋಗ್ರಿ. ಸೊ ದೇವಸ್ಥಾನ ತೋರಿಸಾಯಿತು. ಸೊ ಈ ಕಡೆ ಬಂದೆ. ಇಲ್ಲಿ ಮೇ ಬಿ ಹೋಮ ಮಾಡೋ ಕುಂಡ ಇದೆ. ಸೊ ಇಲ್ಲೆಲ್ಲ ಯಾರು ಪೂಜೆಗೆ ಹೆಸರು ಎಲ್ಲ ಬರ್ಸಿರ್ತಾರಲ್ಲ, ಅವ್ರದ್ದೆಲ್ಲ ಹೋಮ ಮಾಡೋಕ್ಕೆ ಕುಂಡ ಇರುತ್ತೆ. ಸೊ ನೀವು ನಿಮ್ಮದು ಏನಾರು ಸ್ಪೆಷಲ್ ಪೂಜೆ ಇದ್ದಾಗ ಬರ್ಸಿ ಟಿಕೆಟ್ ಮಾಡಿಸಿ ಸೊ ಇಲ್ಲೆಲ್ಲ ಪೂಜೆ ಮಾಡಿಸ್ಬೋದು. ಆಮೇಲೆ ಇಲ್ಲಿ ಅರಳಿ ಮರ ಇದೆ. ಸೊ ಅರಳಿ ಮರದ ಹತ್ರ ಯಾವ ದೇವರಿದೆ, ಎಸ್ ನಾಗಪ್ಪ ಇದೆ. ಸೊ ನೋಡ್ಬೋದು, ಓಕೆನಾ, ನಾಗಪ್ಪ. ಆಮೇಲೆ ದೇವಸ್ಥಾನದ ಬ್ಯಾಕ್ ಸೈಡಿಗೆ ನೀರು ಹರಿಯುತ್ತೆ, ಅದನ್ನು ತೋರಿಸ್ತೀನಿ. ಆಮೇಲೆ ದೇವಸ್ಥಾನದ ಬ್ಯಾಕ್ ಸೈಡಲ್ಲೆಲ್ಲ ಲಿಂಗಗಳಿದೆ. ಸೊ ಬಿಕಾಸ್ ಆಫ್ ನೀರು ತುಂಬ ಹೋಗಿರೋದ್ರಿಂದ, ನೀರೆಲ್ಲ ಫುಲ್ ಆಗಿರೋದ್ರಿಂದ ಆ ಲಿಂಗ ಎಲ್ಲ ಮುಚ್ಚೋಗಿದೆ. ಸೊ ಹಿಂದ್ಗಡೆನೂ ತೋರಿಸ್ತೀನಿ, ಬನ್ನಿರಿ. ಸೊ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ಬಂದರೆ ಇಲ್ಲಿ ತುಂಗದು ಹೊಳೆ ಹರಿಯುತ್ತೆ. ಸೊ ಇಲ್ಲೆಲ್ಲ ಲಿಂಗ, ಮೇ ಬಿ ಇದೆಲ್ಲ ಗೋಡೆ ಎಲ್ಲ ಕಟ್ಟಿರೋದು, ಇವಾಗ ರೀಸೆಂಟಾಗಿ ಕಟ್ಟಿರೋದು. ಸೊ ನೀವು ನೋಡ್ತಾ ಇದೆಯಲ್ಲ, ಅದರದ್ದೇ ತುಂಗಭದ್ರದ್ದೇ ನೀರು ಈ ಕಡೆ ಎಲ್ಲ ಫುಲ್ ಬಂದಿರೋದು. ಮುಂದೆ ಲಿಂಗ ಇದೆ, ಅದೆಲ್ಲ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ. ಸೊ ಇದು ವ್ಯೂ ಪಾಯಿಂಟು ಬ್ಯಾಕ್ ಸೈಡಲ್ಲಿ ಈ ಥರ ಬರುತ್ತೆ ಗೈಸ್.
ಓಕೆನಾ. ಇನ್ನು ಕೆಳಗಾದರೆ ಕರ್ಕೊಂಡು ಹೋಗ್ತೀನಿ, ನೋಡೋಣ ಬಂದ್ರಿ ಇಲ್ಲಿ. ಸೊ ನೋಡಿರಿ, ಇದು ಫುಲ್ ವ್ಯೂ ಪಾಯಿಂಟ್. ಇನ್ನು ನೀರು ಬಂದರೆ ಫುಲ್ ಈ ಮೆಟ್ಲು ಫುಲ್ ಬಿಡುತ್ತೆ. ಸೊ ಇಲ್ಲಿ ಅಷ್ಟು ಮೆಟ್ಲು ಮೇಲೆ ಇನ್ನೂ ನೀರು ಬಂದಿಲ್ಲ ಅಂತ ಸೊ ಗೇಟ್ ಓಪನ್ ಇಟ್ಟವ್ರೆ. ಸೊ ಇದು ಮೇನ್ ಗೇಟು. ಇದು ಹರಕೆರೆ ದೇವಸ್ಥಾನದ್ದು ಪಾರ್ಕ್ ಅಂತಾರೆ. ಆಮೇಲೆ ಇಲ್ಲಿ ಎಲ್ಲ ನೋಡ್ಬೋದು ನೀವು, ಪಾರ್ಕಲ್ಲೆಲ್ಲ ಗಿಡ, ಆಮೇಲೆ ಋಷಿಮುನಿಗಳು, ಈ ಕಡೆ ಏನೋ ಸ್ಟೇಜು, ಆಮೇಲೆ ಎಲ್ಲ ಒಂದೊಂದು ಮೂರ್ತಿಗಳು ನಿಲ್ಸವ್ರೆ. ಸೊ ಇಲ್ಲಿ ನಾನು ಶಿವನ್ ತೋರಿಸ್ತೀನಿ ಇವಾಗ ನೋಡ್ರಿ. ಸೊ ಇದು ಬಂದ್ಬಿಟ್ಟು ಹರಕೆರೆ ಶಿವ. ಸೊ ಇವಾಗ ಶಿವನ್ ತೋರಿಸ್ತೀನಿ ನೋಡ್ರಿ. ಸೊ ಇದು ಬಂದ್ಬಿಟ್ಟು ಶಿವನ ವಾಹನ ನಂದಿ, ಕಾಣ್ತಾ ಇದೆಯಲ್ಲ. ಸೊ ಗಾಯ್ಸ್, ಇಷ್ಟು ಹೇಳ್ತಾ ಹರಕೆರೆ ದೇವಸ್ಥಾನದ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ನಂದು ಇರಲಿ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗಾಯ್ಸ್.